ಅಣ್ಣ ಶಿವಣ್ಣ ಭಯ ಆಗ್ತದೆ, ನೀವೇ ಬಂದ್ಬಿಡಿ ಅಣ್ಣ ಪ್ಲೀಸ್. ಓಕೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಟ್ರೈಲರ್ ತುಂಬಾ ಅದ್ಭುತವಾಗಿದೆ. ನಾನು ಅದೇ ಹೇಳಿದೆ, ವಿಕಿ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅದಕ್ಕೆ ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಲೆವೆಲ್ ಇದೆ. ಯಾಕಂದರೆ ಪ್ರತಿಯೊಂದ್ಸಲ ನೀವು ತಮಿಳಾಗಲಿ ಮಲಯಾಳಂ ಆಗಲಿ ನೋಡಿ, ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸಿರುತ್ತೆ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದೇ ಆ್ಯಂಗಲ್ ನೋಡೋದು, ಎಲ್ಲ ಆ್ಯಂಗಲ್ನ ನೋಡ್ತಾರೆ ಅವರು. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನು ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ, ನಾನು ಇವತ್ತೇ ಬರ್ಸ್ಕೊಡ್ತೀನಿ, ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ. ಟ್ರೈಲರ್ ನೋಡಿದಾಗಿಂದ ನನಗೆ ಮುಂಚೆನೇ ತೋರಿಸಿದ್ರು. ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದನ್ನು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದಮೇಲೆ ಕೆಂಡ ಸಂಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದ್ದೆ, ಪ್ರಿವ್ಯೂ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಾಪತಿ. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ನ ವರ್ಡ್ನ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಾಪತಿ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರೇ ಯೂಸ್ ಮಾಡ್ತಾರೆ. ವೆರಿ ಬ್ರಿಲಿಯಂಟ್. ಅದರಲ್ಲಿ ನಾಗಭರಣ ಅವ್ರು ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ನಟರಂಗ್ ಇರ್ಬೋದು, ಆ್ಯಂಡ್ ಪ್ರತಿಯೊಂದು ಪಾತ್ರಗಳು ಅಷ್ಟೇ. ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ. ಈಗ ಧನ್ಯ ನಾವು ನೋಡೋದೇ ರೀತಿ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ, ಈ ಥರ ಭಾಳ ಥ್ಯಾಂಕ್ಸ್, ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದಂತೆ. ಯಾರ ಮಗಳು ಅವರು? ಅದು ಮಗಳಲ್ವಾ, ಮತ್ತೆ ಯಾರ ಮಗಳ ಬರದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಕ್ಕಂಥ ಇಲ್ಲ, ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ. ಎರಡು ಅವತಾರ. ಅವ್ರು ಯಾವತ್ತೂ ರಫ್ ಯಾವಾಗ ಇರ್ಬೇಕು ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗ ಇರ್ಬೇಕು. ಪಿಕ್ಚರ್ ಹಾಕ್ಬೇಕಾದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾರು. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪಥರ್ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದ್ದು, ಅಮಿತಾಬ್ ಬಚ್ಚನ್ ಅವರು ಕಾಲಾಪಥರ್ ಮಾತ್ರ. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪಥರ್ ಅಂದ ತಕ್ಷಣ ನಾನು ಓಕೆ ಕಾಲಾಪಥರ್ ಆ ಲೆವೆಲ್ಲೇ ಇರಬೇಕಂತ ಆಸೆ ಪಡ್ತೀನಿ. ಯಾಕಂದರೆ ಯಾವತ್ತು ಅಂದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲಿಗೂ ಜೀವ ಇದೆ, ಕಲ್ಲಿಗೂ ಒದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಗುಡ್. ಯಾಕೆಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ಎಲ್ಲರೂ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆತನ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ. ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ, ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್ ನೋ, ಇಟ್ಸ್ ಅ ಫಿಲಿಮ್ ಅಷ್ಟೇ. ಇಟ್ಸ್ ಅ ಫಿಲಿಮ್. ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ಟಿರೋ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷದಲ್ಲಿ ಮಾಡಿದ್ವು. ಅವಾಗ ಯಾರು ಗೊತ್ತಿದ್ದು ಇಷ್ಟು ಮಟ್ಟ ಕಡಿಮೆ ಆಗುತ್ತೆ ಅಂತ ಇಲ್ಲ. ಕತೆ ಮುಖ್ಯ, ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಂತ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ಹಂಗೆ ಅನ್ಸ್ಬೇಕು, ಓ ಮೈ ಗಾಡ್ ಅನ್ಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು,
ಸಪೋರ್ಟ್ ಮಾಡಿ, ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜೈ ಕನ್ನಡ.